ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಅನಿತಾ, ಶತಾಯು ಆಯುರ್ವೇದ ಮುಖ್ಯಸ್ಥೆ. ಇವತ್ತು ನಾನು 7 ದಿನಗಳಲ್ಲಿ ಚಮತ್ಕಾರಿ ಚಿಕಿತ್ಸೆ ಇರುವಂತಹ ಈ ಮಂಡಿ ನೋವಿನ ನಿವಾರಣೆ ಹೇಗೆ ಮಾಡುವಂಥದ್ದು, ಶಸ್ತ್ರಚಿಕಿತ್ಸೆ ಇಲ್ಲದೆ ಮಂಡಿ ನೋವನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು ಅಂತ ತಿಳಿಸ್ತೀನಿ. ಮೊದಲನೆಯದಾಗಿ ತುಂಬ ಕಾಮನ್ ಆಗಿ ಎಲ್ಲರಿಗೂ ಬರುವಂಥದ್ದು ಮಂಡಿ ನೋವು. ಏನಕ್ಕೆ ಈ ರೀತಿ ಮಂಡಿ ನೋವು ಬರುತ್ತೆ, ಅದನ್ನು ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ರೀತಿ ಸಫರ್ ಆಗದೆ ಇರೋ ರೀತಿ ಮೇಜರ್ ಚಿಕಿತ್ಸೆ ಇಲ್ಲದೆ ಒಂದು 7-8 ದಿನಗಳಲ್ಲೇ ಹೇಗೆ ಇದನ್ನು ನಿವಾರಣೆ ಮಾಡ್ಬೋದು ಅಂತ ನೋಡೋಣ. ಮೊದಲನೆಯದಾಗಿ ತುಂಬ ಚಿಕ್ಕ ವಯಸ್ಸಲ್ಲೇ ಮಂಡಿ ನೋವು ಬಂದರೆ ಅದಕ್ಕೆ ರುಮಟಾಯ್ಡ್ ಆರ್ಥರೈಟಿಸು ಅಥವಾ ಬರ್ಸೈಟಿಸು, ಏನೋ ಇನ್ಫ್ಲಮೇಷನ್ ಇರುವಂಥದ್ದು, ಅಥವಾ ಅವರು ತುಂಬ ಓಡಾಡಿ ಆಕ್ಸಿಡೆಂಟ್ ಆಗಿ ಜಾಯಿಂಟ್ಗಳು ಇನ್ಫ್ಲೇಮ್ ಆಗಿರುವಂಥದ್ದು, ಈ ರೀತಿಯಾಗಿರುವಂತಹ ಸಮಸ್ಯೆಗಳಿರಬಹುದು. ಆದರೆ ನಾವು ಸ್ವಲ್ಪ ಏಜ್ ಆದ ನಂತರ 40 ವಯಸ್ಸಿನ ನಂತರ ಬಹಳಷ್ಟು ಮಹಿಳೆಯರಲ್ಲಿ, ಅದರಲ್ಲೂ ಮುಟ್ಟು ನಿಂತಿದ ನಂತರ ಮಹಿಳೆಯರಲ್ಲಿ ಬರುವಂಥದ್ದು, ಪುರುಷರಲ್ಲಿ ಸಹಿತ ಮಂಡಿ ನೋವು ಬರುವಂಥದ್ದು, ಇದು ಜನರಲ್ ಆಗಿ ಬರುವಂಥ ಸಮಸ್ಯೆಗೆ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಈ ಆಸ್ಟಿಯೋ ಆರ್ಥರೈಟಿಸ್ನಿಂದ ಬರುವಂತಹ ಮಂಡಿ ನೋವಲ್ಲಿ ಮೇಯ್ನ್ ಆಗಿ ಮಂಡಿಯ ಮೂಳೆಗಳು ಸವದಿರುವಂತಹ ರೀಸನ್ಸ್ ಇರುತ್ತೆ. ಈಗ ನಿಮ್ಮ 2 ಮಂಡಿಯ ಮೂಳೆಗಳ ಮಧ್ಯೆ ಒಂದು ಪಲ್ಪ್ ಇರುತ್ತೆ. ಇದು ಸಾಫ್ಟ್ ಕುಷನ್ ರೀತಿ, ಶಾಕ್ ಅಬ್ಸಾರ್ಬರ್ ರೀತಿ ನಿಮ್ಮ ಮಂಡಿಗಳಿಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ನೀವು ಏಳ್ಬೇಕಾದ್ರೆ, ಕುತ್ಕೋಬೇಕಾದ್ರೆ ಅಥವಾ ನಡಿಬೇಕಾದ್ರೆ, ತುಂಬ ಹೊತ್ತು ಕೆಳಗೆ ಕುತ್ಕೋಬೇಕಾದ್ರೆ, ಇದು ಎಲ್ಲದಕ್ಕೂ ಈ ಕುಷನ್ ರೀತಿಯ ಇರುವಂತಹ ಒಂದು ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಬಟ್ ಮಂಡಿ ಏಜ್ ಆಗ್ತಾ ಆಗ್ತಾ ನಾವು ಓವರ್ ಯೂಸ್ ಆಫ್ ದ ಜಾಯಿಂಟ್ಸ್ ಇರಬಹುದು, ಅಥವಾ ಆಕ್ಯುಪೇಷನಲ್ ಹೆಜಾರ್ಡ್ ಇರಬಹುದು, ಅಥವಾ ನಮಗೆ ಯಾವುದಾದ್ರೂ ಮುಂಚೆನೇ ಆಕ್ಸಿಡೆಂಟ್ ಆಗಿ ಏನಾದರೂ ಆಗಿದ್ದರೆ, ನಮ್ಮಲ್ಲಿ ಕಾನ್ಸ್ಟಿಪೇಷನ್ನ ಸಮಸ್ಯೆ ಇದ್ದರೆ, ಅಥವಾ ಹೆರಿಡಿಟ್ರಿ ಫ್ಯಾಕ್ಟರ್ ಇದ್ದರೂ ಸಹಿತ, ನಿಮ್ಮ ಫ್ಯಾಮಿಲಿಯಲ್ಲಿ ಮಂಡಿ ನೋವಿನ ಸಮಸ್ಯೆ ಇದ್ರೂ ಸಹಿತ ಈ ರೀತಿ ಮಂಡಿ ನೋವುಗಳು ಪದೇ ಪದೇ ಕಂಡುಕೊಂಡು ಬರುವಂತಹ, ಅಥವಾ ಅರ್ಲಿ ಮ್ಯಾನಿಫೆಸ್ಟೇಷನ್ ಆಫ್ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಅಂದರೆ ಬಹಳ ಅರ್ಲಿ ಏಜಲ್ಲಿ 35-40 ವಯಸ್ಸಿಗೆ ಸಹಿತ ಈಗಿನ ದಿನಗಳಲ್ಲಿ ನಾವು ಮಂಡಿ ನೋವನ್ನು ನೋಡಬಹುದು. ಈ ಮಂಡಿ ನೋವು ಬಂದ ತಕ್ಷಣ ನಾವು ಹೆದರಬೇಕು ಅಂತಿಲ್ಲ. ಮತ್ತು ಬಹಳಷ್ಟು ಜನ ಹೆದರ್ಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡ್ಕೋತಾರೆ, ನಂತರ ಭಾಳಷ್ಟು ಫಿಸಿಯೋವನ್ನು ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಶಸ್ತ್ರಚಿಕಿತ್ಸೆ ಇಲ್ಲದೆ ಈ ಮಂಡಿ ನೋವನ್ನು ನಾವು ಕಡಿಮೆ ಮಾಡಬಹುದು. ಆಯುರ್ವೇದದಲ್ಲಿ ಯಾವುದೇ ರೀತಿ ನೋವಿರಬಹುದು, ಬೆನ್ನು ನೋವಿರಬಹುದು, ಅಥವಾ ಸೊಂಟದ ನೋವಿರಬಹುದು, ಮಂಡಿ ನೋವಿರ್ಬೋದು, ಯಾವುದೇ ರೀತಿ ಜಾಯಿಂಟ್ ಪೇನಿಗೂ ಸಹಿತ ತುಂಬ ಉತ್ತಮವಾಗಿರುವಂತಹ ಚಿಕಿತ್ಸೆಗಳಿದೆ. ನಮ್ಮ ದೇಹದಲ್ಲಿ ಅನೇಕ ಇನ್ಫ್ಲಮೇಟರಿ ಮಾರ್ಕರ್ಸ್ ಇರ್ಬೋದು. ಈಗ ಮಂಡಿ ನೋವು ಬಂದಾಗ 2-3 ರೀಸನ್ಸ್ ಇರುತ್ತೆ. ಒಂದು, ನಿಮಗೆ ಕಂಪ್ಲೀಟಾಗಿ ಪೇಯ್ನ್ ಬರುವಂಥದ್ದು, ಅಂದರೆ ನೀವು ನಾರ್ಮಲ್ ಆಗಿ ಎಷ್ಟು ಫಾಸ್ಟಾಗಿ ಹಿಂಗೆ ಎದ್ದು ಓಡಾಡ್ತೀರಾ ಆ ರೀತಿ ಆಗದೆ ಇರುವಂಥದ್ದು, ನೀವು ನಿಧಾನ ಕೇಳ್ತೀರಾ, ನಿಮಗೆ ಮೆಟ್ಲು ಹತ್ತಕ್ಕೆ, ಎಸ್ಪೆಷಲಿ ಮೆಟ್ಲು ಇಳಿಯೋಕ್ಕೆ ಕಷ್ಟ ಆಗಿರುವಂಥದ್ದು, ನಿಮಗೆ ಕೆಳಗೆ ಊಟಕ್ಕೆ ಕುತ್ಕೊಳ್ಳೋಕ್ಕೆ ಕಷ್ಟ ಆಗುವಂಥದ್ದು, ನಿಮ್ಮ ಡೇ ಟು ಡೇ ರುಟೀನ್ ಆ್ಯಕ್ಟಿವಿಟಿ ತುಂಬ ಹೊತ್ತು ವಾಕಿಂಗ್ ಮಾಡಿದಾಗ ಕಷ್ಟ ಆಗುವಂಥದ್ದು, ರಾತ್ರಿ ಮಲಗಿದ ಮೇಲೆ ಬೆಳಗ್ಗೆ ಎದ್ದಾಗ ಉಂಟಾಗುವಂತಹ ಸ್ಟಿಫ್ನೆಸ್ ಅಂತ ಏನು ಹೇಳ್ತೀವಿ, ಸ್ವಲ್ಪ ಓಡಾಡಿ ಸ್ವಲ್ಪ ಕಾಲನ್ನು ಸ್ಟ್ರೆಚ್ ಮಾಡೋವರೆಗೂ ಮಂಡಿಗಳು ಸ್ಟಿಫ್ ಆಗಿರುವಂಥದ್ದು, ಇದಲ್ಲದೆ ಇನ್ಫ್ಲಮೇಷನ್ ಜಾಸ್ತಿ ಇರುವಂಥದ್ದು, ಅಂದರೆ ಮಂಡಿಗಳಲ್ಲಿ ಊತ ಬರುವಂಥದ್ದು, ಮಂಡಿಯ ಸುತ್ತಲೂ ಊತ ಬಂದು ಕೆಂಪಾಗಿ ಅಥವಾ ಸ್ವಲ್ಪ ಟೆಂಪ್ರೇಚರ್ ಮಂಡಿಯ ಜಾಗದಲ್ಲಿ ಜಾಸ್ತಿ ಇರುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳು ಇನ್ಫ್ಲಮೇಷನ್ ಆಗಲಿ ಅಥವಾ ಸ್ಟಿಫ್ನೆಸ್ ಆಗಲಿ, ಜಾಯಿಂಟ್ ಪೇನ್ ಆಗಲಿ ಮಂಡಿಗಳಲ್ಲಿ ಕಂಡುಕೊಂಡು ಬಂದು ಏಜು ನಿಮಗೆ 40 ವರ್ಷದ ನಂತರ ಆಗಿದ್ದರೆ ಇದಕ್ಕೆ ನಾವು ಬಹಳಷ್ಟು ಜನಕ್ಕೆ ಆಸ್ಟಿಯೋ ಆರ್ಥರೈಟಿಸ್ನ ಸಮಸ್ಯೆ ಇರುತ್ತೆ. ಹಾಗಾದರೆ ಈ ಆಸ್ಟಿಯೋ ಆರ್ಥರೈಟಿಸ್ನ ನಿವಾರಣೆ ಮಾಡೋದಿಗೆ ಅದರಲ್ಲಿ ಏನು ಗ್ರೇಡ್ ಇದೆ ಅಂತ ನೋಡೋಣ. ಮೊದಲನೆಯದಾಗಿ ನಿಮಗೆ ಸ್ವಲ್ಪ ಮಂಡಿ ನೋವಿದೆ, ಕುತ್ಕೊಳ್ಳೋಕ್ಕೆ ಎದ್ದೊಳಕ್ಕೆ ಕಷ್ಟ ಆಗ್ತಾಯಿದೆ, ನಿಮಗೆ ಕಾನ್ಸ್ಟಿಪೇಷನ್ ಇದೆ, ಸ್ವಲ್ಪ ವಾಕಿಂಗ್ ಮಾಡೋಕ್ಕೆಲ್ಲ ಕಷ್ಟ ಆಗ್ತಾ ಇದೆ, ಮತ್ತು ರೆಗ್ಯುಲರ್ ಆ್ಯಕ್ಟಿವಿಟಿ ಹಿಂಡರೆನ್ಸ್ ಇದೆ ಅಂದರೆ ನಿಮಗೆ ಗ್ರೇಡ್ 1 ಅಥವಾ ಗ್ರೇಡ್ 2 ಮಂಡಿ ನೋವು ಇರುತ್ತೆ. ಬಟ್ ನಿಮ್ಮ ದೇಹದ ತೂಕ ಅತಿ ಜಾಸ್ತಿ ಇದ್ದು, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿ ಹಿಸ್ಟ್ರಿ ಹೆರಿಡಿಟ್ರಿ ಇದ್ದು ಮಂಡಿ ನೋವು ತುಂಬ ಜಾಸ್ತಿ ಬರ್ತಾ ಇದ್ದರೆ, ನಿಮಗೆ ನಾರ್ಮಲ್ ಆ್ಯಕ್ಟಿವಿಟಿ ಮಾಡೋಕ್ಕಾಗದೇ ಇರುವಂಥದ್ದು, ನಿಮಗೆ ಕೆಳಗಡೆ ಕಂಪ್ಲೀಟ್ಲಿ ಕುತ್ಕೊಳ್ಳೋಕ್ಕಾಗ್ದೇ ಇರುವಂಥದ್ದು, ಎಲ್ಲ ಕಡೆ ಹೋದ್ರೂ ಎಲ್ಲಿ ಹೋದ್ರೂ ಚೇರಲ್ಲೇ ಕುತ್ಕೋಬೇಕು ನೀವು, ಈ ರೀತಿಯಾಗಿರುವಂತಹ ಸಮಸ್ಯೆಗಳಿದ್ದರೆ ನಿಮಗೆ ಗ್ರೇಡ್ 3 ಆ್ಯಂಡ್ ಗ್ರೇಡ್ 4 ಆಫ್ ಆಸ್ಟಿಯೋ ಆರ್ಥರೈಟಿಸಲ್ಲಿ ಇರ್ತೀರಾ ನೀವು. ಹಾಗಾದರೆ ನಾವು ಈ ರೀತಿಯಾಗಿರುವಂತಹ ಮಂಡಿ ನೋವನ್ನು ಹೇಗೆ ನಿವಾರಣೆ ಮಾಡ್ಬೋದು ಅಂತ ನೋಡೋಣ. ಮೊದಲನೆಯದಾಗಿ ಜನರಲಿ ಜನ ಏನು ಮಾಡ್ತಾರೆ, ಮನೆಯಲ್ಲೇ ಯಾವುದೋ ಮೆಡಿಕಲ್ ಶಾಪಿಗೆ ಹೋಗಿ ಒಂದು ಆಯಿಲನ್ನು ತಂದು ಹಚ್ಚುವಂಥದ್ದು, ಅಥವಾ ಪೇನ್ ಕಿಲ್ಲರನ್ನು ತೊಗೊಳ್ಳುವಂಥದ್ದು, ಒಂದು ಜಸ್ಟ್ ಆ್ಯಂಟಿ ಇನ್ಫ್ಲಮೇಟರಿ ಏನಾದರೂ ತೊಗೊಂಡು ಮಂಡಿ ನೋವು ಕಡಿಮೆ ಮಾಡ್ಕೊಳ್ಳುವಂಥದ್ದು, ಈ ರೀತಿಯಾಗಿ ಮಾಡಿರ್ತಾರೆ. ಬಟ್ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ನಾನು ಹೇಳ್ದಂಗೆ 2 ಮೂಳೆಗಳು ಸವತ ಉಂಟಾಗಿ ಮಧ್ಯದಲ್ಲಿರುವಂತಹ ಪಲ್ಪನ ಅಂಶ ಕಡಿಮೆ ಆಗಿರುತ್ತೆ. ನಿಮಗೆ ಅಲ್ಲಿ ಡ್ರೈನೆಸ್ ಉಂಟಾಗಿರೋದ್ರಿಂದ ಮಂಡಿಯಲ್ಲಿ ನಿಮಗೆ ಅದು
ಹೇಗೆ ನಿಮಗೆ ಶಟರ್ಸಿಗೆ ಎಣ್ಣೆ ಬಿಡದೆ ಇದ್ರೆ ಅದು ಸೌಂಡ್ ಬರುತ್ತೋ ಅದೇ ರೀತಿ ಕ್ರೆಪಿಟಸ್ ಅಂತ ಹೇಳ್ತೀವಿ. ನೀವು ಮಂಡಿಯನ್ನು ಈ ರೀತಿ ಫೋಲ್ಡ್ ಆ್ಯಂಡ್ ಸ್ಟ್ರೈಟನ್ ಮಾಡಿದಾಗ ಅಲ್ಲಿ ಸೌಂಡ್ ಬರುವಂಥದ್ದು ಈ ರೀತಿಯಾಗಿ ಉಂಟಾಗ್ತಾ ಹೋಗುತ್ತೆ. ಇದಕ್ಕೆ ಸ್ಪೆಷಲಿ ಜಾನುಬಸ್ತಿ ಅಂತ ಆಯುರ್ವೇದದಲ್ಲಿ ಒಂದು ಚಿಕಿತ್ಸೆಯನ್ನು ಮಾಡ್ತೀವಿ. ಈ ಚಿಕಿತ್ಸೆಯನ್ನು 7 ದಿನ ಮಾಡೋದ್ರಿಂದ ನಿಮ್ಮ ಜಾಯಿಂಟ್ನ ಮಧ್ಯೆ ಏನು ಡ್ರೈನೆಸ್ ಉಂಟಾಗಿದೆ, ನೀವು ಭಾಳಷ್ಟು ಸತಿ ಕೇಳಿರ್ಬೋದು, ಕೆಲವರು ಡೈರೆಕ್ಟು ಸ್ಟೀರಾಯ್ಡ್ ಇಂಜೆಕ್ಷನ್ನ ಮಂಡಿಗೆ ಕೊಡಿಸ್ಕೊಂಡೆ ಅಂತ ಹೇಳ್ತಾರೆ, ಅದು ಕೊಟ್ಟರೂ ನಂಗೆ ಕಡಿಮೆ ಆಗಿಲ್ಲ ಅಂತ ಹೇಳ್ತಾರೆ. ಸೊ ಈ ಎಲ್ಲ ಚಿಕಿತ್ಸೆಯ ಬದಲಿಗೆ ನೀವು ಜಸ್ಟ್ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿರುವಂಥದ್ದು, ಯಾವುದೇ ರೀತಿ ಅಡ್ಡ ಪರಿಣಾಮಗಳು ಇಲ್ಲದೆ ಇರುವಂತಹ ಜಾನುಬಸ್ತಿ ಚಿಕಿತ್ಸೆಯನ್ನು ಮಾಡೋದ್ರಿಂದ 7 ದಿನಗಳಲ್ಲೇ ನಿಮ್ಮ ಮಂಡಿ ನೋವನ್ನು ಕಂಪ್ಲೀಟ್ಲಿ ಗುಣ ಮಾಡಬಹುದು. ಯಾರಿಗೆ ಗ್ರೇಡ್ 3 ಗ್ರೇಡ್ 4 ಅಂದರೆ ತುಂಬ ಇಂಟೆನ್ಸ್ ಮಂಡಿ ನೋವಿದೆ ಅಂಥವರು ಜಾನುಬಸ್ತಿಯ ಜೊತೆ ಆಯುರ್ವೇದದ ಪಂಚಕರ್ಮ ಚಿಕಿತ್ಸೆ ಆಗಿರುವಂಥ ಬಸ್ತಿ ಚಿಕಿತ್ಸೆಯನ್ನು ಮಸಾಜ್ ಮಾಡೋದ್ರಿಂದ ಮತ್ತು ಪತ್ರಪಿಂಡ ಸ್ವೇದ ಅಂತ ಹೇಳ್ತೀವಿ, ಅಂದರೆ ಸುಮಾರು ಒಂದು 10 ಗಿಡಮೂಲಿಕೆಗಳನ್ನು ಸೇರಿಸಿ ಒಂದು ಪೋಟಿಲಿ ಸ್ವೇದವನ್ನು ಮಾಡಿ ಅದನ್ನು ಶಾಖವನ್ನು ಮಂಡಿಗೆ ಕೊಡೋದ್ರಿಂದ ಅಲ್ಲಿ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡಿ ಅಲ್ಲಿ ನಮ್ಮ ಏನು ಲ್ಯೂಬ್ರಿಕೇಷನ್ ಜಾಸ್ತಿ ಮಾಡುವಂಥದ್ದು, ಮಂಡಿಯ ನೋವನ್ನು ನಿವಾರಣೆ ಮಾಡೋದು, ಫ್ಲೆಕ್ಸಿಬಿಲಿಟಿಯನ್ನು ಮೊಬಿಲಿಟಿಯನ್ನು ಇಂಪ್ರೂವ್ ಮಾಡೋದು, ಈ ರೀತಿಯಾಗಿ ಮಂಡಿಯನ್ನು ಕಂಪ್ಲೀಟಾಗಿ ಗುಣ ಮಾಡುವಂತಹ ಕೆಪಾಸಿಟಿ ಈ ಆಯುರ್ವೇದ ಚಿಕಿತ್ಸೆಗಿದೆ. ಸುಮಾರು 5,000 ವರ್ಷಗಳಿಂದ ಈ ಚಿಕಿತ್ಸೆಯನ್ನು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲದೆ ಸುಲಭವಾಗಿ ಮಾಡಿಕೊಂಡು ಬರಬಹುದಾಗಿದೆ. ಯಾರಿಗೆ ಅಧಿಕ ತೂಕ ಇದೆ ಅಥವಾ ಒಬೆಸಿಟಿ ಇದೆ, ಅದರ ಜೊತೆಗೆ ಮಂಡಿ ನೋವಿದೆ ಅಂಥವರು ವಿರೇಚನ ಚಿಕಿತ್ಸೆ ಅಥವಾ ಡಿಟಾಕ್ಸ್ ಚಿಕಿತ್ಸೆಯನ್ನು ಮಾಡಿ ಸ್ವಲ್ಪ ತೂಕವನ್ನು ಇಳಿಸ್ಕೊಳ್ಳೋದ್ರಿಂದ 10% ಆಫ್ ದ ಬಾಡಿ ವೇಟ್ ಕಡಿಮೆ ಆದರೂ ಸಹಿತ ಮಂಡಿ ನೋವಿಗೆ ಸುಲಭವಾಗಿ ಒಂದು 50% ಪೇನ್ ಕಡಿಮೆ ಆಗಿಬಿಡುತ್ತೆ. ಸೊ ಹಾಗಾಗಿ ದೇಹದ ತೂಕವನ್ನು ಇಳಿಸ್ಕೊಂಡು ಮಂಡಿಗೆ ಫ್ಲೆಕ್ಸಿಬಿಲಿಟಿಯನ್ನು, ಇನ್ಫ್ಲಮೇಷನನ್ನು ಕಡಿಮೆ ಮಾಡೋದ್ರಿಂದ ಮಂಡಿ ನೋವನ್ನು ಸುಲಭವಾಗಿ ನಿವಾರಣೆ ಮಾಡಬಹುದು. ಮತ್ತು ಯಾರಿಗೆ ಈ ರೀತಿ ಜಾನುಬಸ್ತಿ ಚಿಕಿತ್ಸೆ ತಗೊಳ್ಳೋಕ್ಕಾಗಲ್ಲ ಅಥವಾ ಇನ್ನೂ ಈಸಿಯರ್ ಟ್ರೀಟ್ಮೆಂಟ್ ಬೇಕು ಅಂದರೆ ಆಯುರ್ವೇದದಲ್ಲಿ ಬಹಳಷ್ಟು ಲೇಪ ಚಿಕಿತ್ಸೆ ಇದೆ. ಅಂದರೆ ಬಹಳಷ್ಟು ಲೇಪವನ್ನು ನಾವು ಮಾಡ್ತಾ ಇರ್ತೀವಿ, ಎಷ್ಟೊಂದು ಔಷಧಿಗಳನ್ನು ಮಿಕ್ಸ್ ಮಾಡಿ ನಿಮ್ಮ ಮಂಡಿಗೆ ಹಾಕಿ ಕಟ್ಟೋದ್ರಿಂದ ಸಹಿತ ಪೇಯ್ನನ್ನು, ಸ್ವೆಲ್ಲಿಂಗನ್ನು ಮತ್ತು ಜಾಯಿಂಟ್ ಡಿಜನರೇಷನನ್ನು ನಾವು ಫರ್ದರ್ ಅವಾಯ್ಡ್ ಮಾಡ್ತಾ ಬರ್ಬೋದು. ಇದಲ್ಲದೆ ಆಯುರ್ವೇದದಲ್ಲಿ ಕ್ಷೀರಬಲ ಟ್ಯಾಬ್ಲೆಟ್ಸ್ ಇದೆ, ಧನ್ವಂತರಂ ಟ್ಯಾಬ್ಲೆಟ್ಸ್ ಇದೆ, ಗುಗ್ಗುಲು ಪ್ರಿಪರೇಷನ್ಸ್ ಇದೆ, ಶಲ್ಲಕ್ಕಿ ಪ್ರಿಪರೇಷನ್ಸ್ ಇದೆ. ಇದೆಲ್ಲ ಪ್ರಿಪರೇಷನ್ಸ್ನ ಆಯುರ್ವೇದದ ಔಷಧಿ ಅಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೀವು ತಗೊಳ್ಳೋದ್ರಿಂದ ಪೇನ್ ಕಿಲ್ಲರ್ ಇಲ್ಲದೇ ನೀವು ನೋವನ್ನು ನಿವಾರಣೆ ಮಾಡಬಹುದು. ಅಲ್ಲದೆ ಮಂಡಿಯನ್ನು ಸ್ಟ್ರೆಂಥನ್ ಮಾಡ್ತಾ ಬರಬೇಕು. ಇದಲ್ಲದೆ ಯಾರಿಗೆ ಮಂಡಿ ನೋವಿನ ಸಮಸ್ಯೆ ಇದೆ ಅಂಥವರು ನೀ ಸ್ಟ್ರೆಂಥನಿಂಗ್ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಅಂದರೆ ಯೋಗವನ್ನಾಗಲಿ ಅಥವಾ ನೀಯನ್ನು ಸ್ಟ್ರೆಂಥನ್ ಮಾಡುವಂಥದ್ದು, ಮಂಡಿಯ ಸೈಡಲ್ಲಿರುವಂತಹ ಮಸಲ್ಸನ್ನು ಸ್ಟ್ರೆಂಥನ್ ಮಾಡುವಂಥದ್ದು, ಈ ರೀತಿ ಸಿಂಪಲ್ಲಾಗಿ ಸೋಫಾದಲ್ಲೇ ಕೂತ್ಕೊಂಡು ಕೆಲವು ಎಕ್ಸಸೈಸನ್ನು ಮಾಡುವಂಥದ್ದು ಅಥವಾ ಕಾಲಿಗೆ 1 kg ವೆಯ್ಟನ್ನು ಕಟ್ಟಿ ಎಕ್ಸಸೈಸ್ ಮಾಡುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಅವರ ಮಂಡಿಯನ್ನು ಸ್ಟ್ರೆಂಥನ್ ಮಾಡಬಹುದು. ಮತ್ತು ಯಾವುದೇ ರೀತಿ ಅಡ್ಡ ಪರಿಣಾಮಗಳಿಲ್ಲದೆ, ಶಸ್ತ್ರಚಿಕಿತ್ಸೆ ಇಲ್ಲದೆ ಮಂಡಿ ನೋವನ್ನು ನಿವಾರಣೆ ಮಾಡಬಹುದು. ಇದಲ್ಲದೆ ಯಾರಿಗೆ ಮಂಡಿ ನೋವಿನ ಸಮಸ್ಯೆ ಇದೆ ಅಂಥವರು ಆಹಾರದಲ್ಲಿ ಅತಿಯಾಗಿ ವಾತ ಜಾಸ್ತಿ ಆಗುವಂತಹ ಆಲೂಗಡ್ಡೆ ಇರ್ಬೋದು, ಕ್ಯಾಬೇಜ್ ಇರಬಹುದು ಅಥವಾ ಕಾಲಿಫ್ಲವರು, ಈ ರೀತಿಯಾಗಿ ಬದನೆಕಾಯಿ, ಈ ರೀತಿಯ ಆಹಾರವನ್ನು ಸ್ವಲ್ಪ ದಿನ ಅವಾಯ್ಡ್ ಮಾಡಿ ಅವರ ಆಹಾರದಲ್ಲಿ ಡೈಜೆಷನ್ ಕ್ಲೀನ್ ಆಗುವಂತಹ ಶುಂಠಿ, ಜೀರಿಗೆ, ಬೆಳ್ಳುಳ್ಳಿ, ಅರಿಶಿಣ ಈ ವಸ್ತುಗಳನ್ನು, ಜೊತೆಗೆ ಚಿಯಾ ಸೀಡ್ಸ್ ಇರ್ಬೋದು ಅಥವಾ ಮಲ್ಟಿ ಸೀಡ್ಸನ್ನು ನಾವು ಯೂಸ್ ಮಾಡೋದು, ಸನ್ಫ್ಲವರ್ ಸೀಡ್ಸು, ಈ ರೀತಿ ಯೂಸ್ ಮಾಡೋದ್ರಿಂದ ಹೆಚ್ಚಿಗೆ ಪೌಷ್ಟಿಕಾಂಶಗಳು ಮಂಡಿಗೆ ಸಿಗುವುದರಿಂದ, ಸ್ವಲ್ಪ ಕ್ಯಾಲ್ಶಿಯಂ ಸಪ್ಲಿಮೆಂಟ್ ಹೆಚ್ಚಿಗೆ ಇರುವಂತಹ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದ್ರಿಂದ ಅವರ ಮಂಡಿ ನೋವನ್ನು ಕಂಪ್ಲೀಟಾಗಿ ನಿವಾರಣೆ ಮಾಡಬಹುದು. मेरा नाम राजकुमार जैन और आर के जैन की बोलते हैं और मैं पिछले मार्च के महीने में मेरे को एक मतलब जानवर गाय ने धक्का दिया था, तो मेरा ये हड्डी पूरा क्रैक हो गया था, पूरा 36 टाका लगा हुआ है एंड आई वाज ऑन द बेड रेस्ट फॉर 5 months 4 months. I was not able to just even walk. I used 4 months wheelchair and 1 month, 1.5 months that walker. And after getting the treatment for 23 days only, 23 days in Satayu Hospital, Satayu Ayurvedic Hospital, this Ganganagar, Bangalore. But I got the treatment here for 23 days and at present, so you can see me. I can walk. Not too fast, but slowly.
and that is 77, more than 70%. I got the progress. I was walking in this way, and I was taking rest for 5 months. 5 months, it's not a joke. But after that, I got 70% relief, 75% relief, and getting good. Here also pain is less. Here pain is less. Please. But God help me. God help me to stand here. If any problem, Satai Hospital in Bangalore and Karnataka, you can contact and take the advantage of that. ಸೊ ವೀಕ್ಷಕರೇ, ನೋಡಿದ್ರಲ್ಲ ಹೇಗೆ ಆಯುರ್ವೇದ ಚಿಕಿತ್ಸೆ ಸುಲಭವಾಗಿ 7 ದಿನಗಳಲ್ಲೇ ನೀವು ಜಾನುಬಸ್ತಿ ಚಿಕಿತ್ಸೆಯಿಂದ ಕಂಪ್ಲೀಟ್ ಶಸ್ತ್ರಚಿಕಿತ್ಸೆ ಇಲ್ಲದೆ ಮಂಡಿ ನೋವನ್ನು ನಿವಾರಣೆ ಮಾಡಬಹುದು. ಇದಲ್ಲದೆ ಇನ್ಫ್ಲಮೇಷನ್ ಕಡಿಮೆ ಮಾಡೋಕ್ಕೆ ನಮ್ಮ ಅಡುಗೆ ಮನೆಯಲ್ಲೇ ಬಹಳಷ್ಟು ಔಷಧಿಗಳಿದೆ. ನಿಮಗೆ ಈ ರೀತಿ ಏನಾದರೂ ಮಂಡಿ ನೋವಿನ ಸಮಸ್ಯೆ ಇದ್ದು ಬಳಲ್ತಾ ಇದ್ದರೆ ಅಥವಾ ನೀವು MRI ಸ್ಕ್ಯಾನು ಎಕ್ಸ್ರೇ ಏನಾದರೂ ಮಾಡಿಸಿದರೆ ನಮ್ಮ ವಾಟ್ಸಪ್ ನಂಬರು ಕೆಳಗಡೆ ಬರ್ತಾ ಇರುವಂಥ ವಾಟ್ಸಪ್ ನಂಬರಿಗೆ ನಿಮ್ಮ ರಿಪೋರ್ಟನ್ನು ಕಳಿಸಿ ನೀವು ಡಾಕ್ಟರ್ಸ್ ಹತ್ರ ಮಾತಾಡಬಹುದು. ನಿಮ್ಮ ಇರುವ ಯಾವುದೇ ರೀತಿಯ ನೋವಿನ ಸಮಸ್ಯೆಗೆ ನಮ್ಮ ಡಾಕ್ಟರ್ಸು ನಿಮಗೆ ಸುಲಭವಾಗಿ ಪರಿಹಾರವನ್ನು ನೀಡ್ತಾ ಹೋಗ್ತಾರೆ. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದರೂ ಒಬಿಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.